ಇಂದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ಕಾರ್ಯ ಆರಂಭ ಆಗೋ ಅಂತ ಇದೇ ಕೆಲವೇ ನಿಮಿಷಗಳಲ್ಲಿ ಮರು ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಹೈಕೋರ್ಟ್ ಆದೇಶದ ಮೇರೆಗೆ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಆರಂಭ ಆಗಬೇಕಾಗುತ್ತೆ. ಅಂಚೆ ಮತಗಳ ಎಣಿಕೆ ಕರೆಕ್ಟ್ ಆಗಿ ಆಗಿಲ್ಲ ಅನ್ನೋ ವಿಷಯವನ್ನ ಇಟ್ಕೊಂಡು ನೇರವಾಗಿ ಕೋರ್ಟ್ ಮೆಟ್ಟಿಲೇರಿದ್ದು ಬಿಜೆಪಿಯ ಪರಾಜಿತ ಅಭ್ಯರ್ಥಿ DN ಜೀವರಾಜ್. ಇವತ್ತು ಕೋರ್ಟ್ ಆದೇಶದ ಮೇರೆಗೆ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಆಗೋ ಅಂತ ಇದೆ. IDSG ಕಾಲೇಜಿನಲ್ಲಿ ನಡೆಯುತ್ತೆ ಎಣಿಕೆ ಕಾರ್ಯ. ಚುನಾವಣಾಧಿಕಾರಿ ಗೌರವ್ ಶೆಟ್ಟಿ ನೇತೃತ್ವದಲ್ಲಿ ಎಣಿಕೆ ಕಾರ್ಯ ಆರಂಭ ಆಗಬೇಕಾಗಿದೆ. ಒಂದೇ ಟೇಬಲ್ನಲ್ಲಿ ಎಣಿಕೆ ಕೊಠಡಿಯಲ್ಲಿ CCTV ಅಳವಡಿಸಲಾಗಿದೆ. ಚುನಾವಣಾಧಿಕಾರಿಗಳಿಗೆ 6 ಜನ ಸಹಾಯಕ ಅಧಿಕಾರಿಗಳು ಸಾಥನ್ನು ನೀಡುತ್ತಾರೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಸಮ್ಮುಖದಲ್ಲೇ ಎಣಿಕೆ ಕಾರ್ಯ ಆಗೋ ಅಂತ ಇದೆ. 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಂಚೆ ಮತಗಳ ಎಣಿಕೆ ಕರೆಕ್ಟಾಗಿ ಆಗಿಲ್ಲ ಅನ್ನೋ ಆರೋಪ. ಈ ನಿಟ್ಟಿನಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ರು DN ಜೀವರಾಜ್. ಈಗ ಕೋರ್ಟ್ ಆದೇಶದಂತೆ ಮರು ಮತ ಎಣಿಕೆ ಕಾರ್ಯ ಆರಂಭ ಆಗಬೇಕಾಗತ್ತೆ. ಮರು ಮತ ಎಣಿಕೆ ಅಂದರೆ ಎಲ್ಲವೂ ಅಲ್ಲ, ಕೇವಲ ಅಂಚೆ ಮತಗಳ ಮರು ಎಣಿಕೆ. 1822 ಮತಗಳ ಮರು ಎಣಿಕೆ ಆಗಬೇಕಾಗತ್ತೆ. ಅದರಲ್ಲಿ ಟೋಟಲ್ 1811 ಅಂಚೆ ಮತಗಳು, 11 ಆನ್ಲೈನ್ನಲ್ಲಿ ಚಲಾವಣೆ ಆಗಿರೋ ಅಂಥ ಮತಗಳು. ಸೊ ಈ ನಿಟ್ಟಿನಲ್ಲಿ ಒಟ್ಟು 1822 ಮತಗಳ ಮರು ಎಣಿಕೆ ಆಗಬೇಕಾಗತ್ತೆ. ಇನ್ನು 2023ರಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 12 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಕಾಂಗ್ರೆಸ್ನ TD ರಾಜೇಗೌಡ, ಬಿಜೆಪಿಯ DN ಜೀವರಾಜ್, JDSನ ಸುಧಾಕರ್ ಶೆಟ್ಟಿ ಶೃಂಗೇರಿ ವಿಧಾನಸಭೆಯಿಂದ ಸ್ಪರ್ಧೆ ಮಾಡಿದರು. ಮತ ಎಣಿಕೆ ಸಂದರ್ಭದಲ್ಲಿ ಗೈರಾಗಿದ್ದರು ಇಬ್ಬರು ಅಭ್ಯರ್ಥಿಗಳು. ಫಲಿತಾಂಶ ಪ್ರಕಟ ಬಳಿಕ ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸಿದ್ರು TD ರಾಜೇಗೌಡ. 2023ರಲ್ಲಿ ಕಾಂಗ್ರೆಸ್ನ ರಾಜೇಗೌಡರಿಗೆ 201 ಮತಗಳ ಗೆಲುವು ಸಿಕ್ಕಿತ್ತು. 3 ನೋಟಾ ಮತ ಸೇರಿದಂತೆ ಒಟ್ಟು 1822 ಮತಗಳ ಅಂಚೆ ಮತಗಳ ಎಣಿಕೆ ಇವತ್ತಾಗತ್ತೆ, ಮರು ಎಣಿಕೆ. ಸೊ ಒಟ್ಟು 1822 ಅಂಚೆ ಮತಗಳ ಪೈಕಿ ತಿರಸ್ಕೃತವಾಗಿರುವಂಥದ್ದು 279 ಮತಗಳು. ತಿರಸ್ಕೃತ ಮತಗಳ ಬಗ್ಗೆ ಬಿಜೆಪಿ ಅಭ್ಯರ್ಥಿ DN ಜೀವರಾಜ್ ಆಕ್ಷೇಪದ ಹಿನ್ನೆಲೆ ಕೋರ್ಟ್ ಆದೇಶದ ಮೇರೆಗೆ ಇಂದು ಅಂಚೆ ಮರು ಮತದಾನ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.